ಹಾಯ್ ಹಲೋ ಫ್ರೆಂಡ್ಸ್. ಜಾಗಿಂಗ್ ಮಾಡೋದಂತ ಬಂದಿದ್ದೀನಿ. ಈಗ ಟೈಮ್ ಎಷ್ಟು ಗೊತ್ತಾ? ಹಂಗೆ ರೀ ಹೇಳ್ತೀನಿ. 5:15 ಕರೆಕ್ಟಾಗಿ. ನಾನು ಎದ್ದಾಗ 4:50. ವಾಶ್ರೂಮ್ಗೆ ಹೋಗಿ ಸ್ವಲ್ಪ ಮುಖ ತೊಳ್ಕೊಂಡು ಬರೋಷ್ಟರಲ್ಲಿ 1/4 ಗಂಟೆ ಆಯಿತು. 1/4 ಗಂಟೆ 25 ನಿಮಿಷ ಆಯಿತು. ಈಗ ನೋಡಿ ವಾತಾವರಣ ಹೆಂಗಿದೆ. ಫುಲ್ಲು ಸುತ್ತ ನೋಡಿ ಎಲ್ಲ ಕತ್ಕತ್ಲೆ. ಇದು ಮಾತ್ರ ಇದು ಯಾವುದೋ ಗೊತ್ತಾ ಲೈಟು, ಕಂಬದ್ದು. ಅದು ಬೀದಿ ಕಂಬ ಇರುತ್ತಲ್ಲ ಅದ್ರದ್ದು ಲೈಟ್ ಇದು. ಇನ್ನೂ ಬೆಳಕು ಬಂದಿಲ್ಲ. ಬೆಳಕು ಬರಬೇಕು ಅಂದರೆ ಇನ್ನೂ 1-1:15 ಬರಬೇಕು. 6:30 6:15 ಬೇಕು ಇನ್ನು ಫುಲ್ ಬೆಳಕು ಬರಬೇಕು ಅಂದರೆ. ಈಗ ನೋಡ್ರಿ ಈ ಥರ ಇದೆ ಕತ್ಲೆ. ಆದರೂ ಪರವಾಗಿಲ್ಲ, ಇದರಲ್ಲೇ ವಾಕ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು. ಹಂಗೆ ನೋಡಿ ಜಾಗಿಂಗ್ ಮಾಡ್ತೀನಿ. ಕ್ಲೀನಾಗಿ ಕಾಣಿಸೋದಿಲ್ಲ ವಿಡಿಯೋ, ಯಾಕೆಂದರೆ ಬೆಳಕಿಲ್ಲ. ಎಷ್ಟಾಗುತ್ತೆ ಅಷ್ಟೇ ವಿಡಿಯೋ ಮಾಡ್ತೀನಿ. ನೋಡಿ ಗಾಯ್ಸ್, ನೋಡಿ ವಾತಾವರಣ ಹೆಂಗಿದೆ. ಆಮೇಲೆ ನಮ್ಮ ಮನೆ ಹತ್ರನೇ ಇರೋದು ರೋಡು. ಆಮೇಲೆ ನಮ್ಮ ಮನೆ ಹತ್ರ ಸುಮಾರು 4-5 ಪಾರ್ಕ್ ಇದೆ. ಆಮೇಲೆ ಸಂಜೆ ಹೊತ್ತು ವಾಕ್ ಮಾಡೋಕ್ಕೆ, ಬೆಳಗ್ಗೆ ಜಾಗಿಂಗ್ ಮಾಡೋಕ್ಕೆ ಒಳ್ಳೆ ಚೆನ್ನಾಗಿರೋ ಪ್ಲೇಸು. ಆಮೇಲೆ ರೋಡು ಅಷ್ಟೇ, ರೋಡಲ್ಲೇ ಜಾಗಿಂಗ್ ಎಲ್ಲ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ಚೆನ್ನಾಗಿದೆ. ಆಮೇಲೆ ಸುತ್ತ ಮರಗಳಿದೆ ನೋಡಿ, ಮರ ಹೆಂಗಿದೆ ಅಂತ. ಸುತ್ತ ಇದೆ, ಒಳ್ಳೆ ಗಾಳಿ ಬೀಸುತ್ತೆ, ಒಳ್ಳೆ ಪೀಸ್ಫುಲ್ ಏರಿಯಾ ಇದು ಓಡಾಡೋದಕ್ಕೆ, ವಾಕ್ ಮಾಡೋದಕ್ಕೆ. ಆಮೇಲೆ ಟೈಮ್ ಪಾಸ್ ಮಾಡಿ ಸುತ್ತಾಡೋದಕ್ಕೂ ಒಳ್ಳೆ ಜಾಗ. ನಾವಿರೋದು ಮೈಸೂರು ಚಿನ್ನ ಅಂತ ಊರು. ನಾನು ಅದನ್ನು ಬೇರೆ ಮಾಡಿ ಹೇಳೋ ಅಗತ್ಯ ಇಲ್ಲ, ಎಲ್ರಿಗೂ ಗೊತ್ತು. ಆದರೂ ಸುಮ್ಮನೆ ಇರಲಿ ಅಂದ್ಬಿಟ್ಟು ಹೇಳಿದೆ. ಇವತ್ತು ಹಿಮ ಏನೂ ಬೀಳ್ತಾ ಇಲ್ಲ, ನಮ್ಮ ಅದೃಷ್ಟ. ಹಿಮ ಬಿದ್ದರೆ ಸ್ವಲ್ಪ ಚಳಿ ಆಗೋದು. ಹಿಮ ಏನೂ ಬೀಳ್ತಾ ಇಲ್ಲ. ಆ ಕಡೆ ಬೀಳ್ತಾ ಇರುತ್ತೆ, ಅಂದರೆ ಹೊಲದ ಸೈಡು. ಇಲ್ಲೇನು ಬೀಳ್ತಾ ಇಲ್ಲ. ನೋಡೋಣ. ತುಂಬಾ ಚೆನ್ನಾಗಿದೆ ಇವತ್ತು ವೆದರು. ಸ್ವಲ್ಪ ಕತ್ಲೆ ಆಗ್ತಿದೆ, ಆದರೂ ಪರವಾಗಿಲ್ಲ. ಆಮೇಲೆ ನಾನು ತಲೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಎಣ್ಣೆ ಹಾಕ್ಕೊಂಡು ಮುಖಕ್ಕೆಲ್ಲಾದರೂ ಎಣ್ಣೆ ಸ್ವಲ್ಪ ಸೋರ್ತಿದೆ. ತಪ್ಪು ಯಾರೂ ಹೆಂಗೂ ಕಾಣಿಸ್ತಿದ್ದೀನಿ ಅಂತ. ಯಾರು ತಪ್ಪು ತಿಳ್ಕೊಬಿಡಿ ಗಾಯ್ಸ್, ಪ್ಲೀಸ್ ದಯವಿಟ್ಟು. ನೋಡಿ ಈಗ ಬೆಳಕಿಗೆ ಬಂದೆ, ಸ್ವಲ್ಪ ಕಾಣಿಸ್ತಿದೆ ನೋಡಿ ಪ್ಲೇಸ್ ಹೆಂಗಿದೆ. ನೋಡೋರಲ್ಲ ನೀವೇ ಪ್ಲೇಸ್ ಹೆಂಗಿದೆ ಅಂತ. ಇದು ನಮ್ಮ ಮನೆ ಮುಂದೆನೇ ಇರೋದು ಜಾಗ. ಫುಲ್ಲು ಹೆಂಗೆ ಅಂದರೆ, ಇದು ಲೇಔಟು ನಾವಿರೋದು. ತುಂಬಾ ಚೆನ್ನಾಗಿದೆ ಪ್ಲೇಸು. ಇನ್ನು ಖಾಲಿ ಇದೆ ಸೈಟೆಲ್ಲ. ಇಲ್ಲಿ ತುಂಬಾ ಜಾಗ ಇದೆ ಖಾಲಿ. ನಾವು ಬಂದಾಗ ಅಷ್ಟು ಮನೆಯೇ ಇರಲಿಲ್ಲ. ನಾವು ಬಂದು ಆಗಲೇ ಹತ್ತತ್ರ 2-2 ವರ್ಷ ಆಯಿತು ಈ ಏರಿಯಾಗೆ ಬಂದು, ಈ ಲೇಔಟ್ಗೆ. ನಾವು ಬಂದಾಗ ಸುಮಾರು ಒಂದು 10-15 ಮನೆ ಏನೋ ಇತ್ತು ಅಷ್ಟೇ. ಈಗ 2-2 ವರ್ಷದಲ್ಲಿ ಎಷ್ಟು ಮನೆ ಎದ್ದಿದೆ ಅಂದರೆ ನೀವು ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ನಾವು ಬಂದಮೇಲೆ ಇಲ್ಲ ಅಂದರೂ ಒಂದು 40-50 ಮನೆ ಎದ್ದಿದೆ. ಇನ್ನೂ ಜಾಸ್ತಿನೇ ಎದ್ದಿದೆ. ಸುಮ್ಮನೆ ಹಂಗೆ ಹೇಳಿದೆ, ಒಂದು ಅಂದಾಜಾಗ ಅಂತ ಹೇಳಿದೆ. ಇನ್ನೂ ತುಂಬಾ ಮನೆ ಎದ್ದಿದೆ. ಇನ್ನೂ ಹೋಗ್ತಾ ತುಂಬ ಕಷ್ಟ ಆಗ್ಬಿಡುತ್ತೆ. ಹೆಂಗಾಗ್ಬಿಡುತ್ತೆ ಅಂದರೆ, ನಾವು ತಿನ್ನೋದಕ್ಕೆ ಅಕ್ಕಿ, ದವಸ ಧಾನ್ಯ ಬೆಳೋದಕ್ಕೆ ಜಾಗ ಇರೋದಿಲ್ಲ, ಹಂಗಾಗೋಗುತ್ತೆ. ಏನೆಲ್ಲ ಜಾಗನೂ ಲೇಔಟ್ ಮಾಡೋದು, ಸೈಟ್ ಮಾಡೋದು, ಹಿಂಗೆ ಆದರೆ ಎಲ್ಲಿ ಉಳಿಯುತ್ತೆ ಭೂಮಿ? ಬೆಳೆಯೋದಕ್ಕೆ ಜಾಗ ಇರೋದಿಲ್ಲ, ಹಂಗಾಗೋಗುತ್ತೆ. ಅದೇ ಅವಾಗ ಬೇರೆ ದೇಶದಿಂದ ರಫ್ತು ಮಾಡ್ಕೋಬೇಕಾಗುತ್ತೆ. ನಮ್ಮ ದೇಶದಿಂದನೇ ರಫ್ತು ಹೋಗ್ತಿದೆ. ಈಗ ನೆಕ್ಸ್ಟು ಬೇರೆ ದೇಶದಿಂದ ರಫ್ತು ಮಾಡ್ಕೋಬೇಕಾಗುತ್ತೆ. ಹಂಗಾಗುತ್ತೆ ಪರಿಸ್ಥಿತಿ. ಈಗಲೇ ಆಗ್ತಾಯಿದೆ. ಇನ್ನು ಸುಮಾರು ಒಂದು 10-15 ವರ್ಷ ಆದಮೇಲೆ ಕಷ್ಟ. ನೋಡಬೇಕು ಏನಾಗುತ್ತೆ ಅಂತ.
ಯಾವುದು ನಮ್ಮ ಕೈಲಿಲ್ಲ. ಆದರೂ ಯೋಚನೆ ಮಾಡಬೇಕು ಜನ. ಆಮೇಲೆ ಮನೆ ಕಟ್ಟಿಸ್ಬೇಕು ಅಂತ, ಮತ್ತು ಇನ್ನೂ ಇತ್ಯಾದಿ ಡೈನಿಂಗ್ ಟೇಬಲ್ ಅಂತೆ, ಅದೇ ಮರದ ಐಟಮ್ಸ್ಗಳು ಏನೇನೋ ಮಾಡಿಸ್ಕೊಳ್ತಾರೆ ಜನ. ಅದರಿಂದ ಎಷ್ಟು ಮರ ಕಡಿತಾರೆ, ಎಷ್ಟು ಪ್ರಕೃತಿ ಹಾಳು ಮಾಡ್ದಂಗೆ, ಎಷ್ಟು ಗಾಳಿನ ಇದು ಮಾಡ್ದಂಗೆ ನಾವಲ್ವ. ಹೊಸ ಮನೆಗೆ ಅಷ್ಟೊಂದು ಡೆವಲಪ್ ಆಗ್ತಿದ್ದು ಖುಷಿ ಪಡಬೇಕು, ಇಲ್ಲ ಮರಗಳು ಹೋಗ್ತಿದೆ ಅಂತ ಅಳಬೇಕು, ಗೊತ್ತಾಗ್ತಿಲ್ಲ. ತುಂಬಾ ಕಷ್ಟ ಇದೆ. ನೆಕ್ಸ್ಟ್ ಫ್ಯೂಚರು ನಮ್ಮದಾಗಲಿ ನೆಕ್ಸ್ಟ್ ಬರೋ ಜನ್ರೇಷನ್ದಾಗಲಿ ತುಂಬಾ ಕಷ್ಟ ಇದೆ. ಹೇಳ್ಕೊಳಕ್ಕಾಗಲ್ಲ, ಅಸಾಧ್ಯ, ಅಷ್ಟು ಕಷ್ಟ ಬರುತ್ತೆ. ಈಗ ಎಷ್ಟೋ ಪರವಾಗಿಲ್ಲ, ಮುಂದೆ ನೋಡಬೇಕು ಫ್ಯೂಚರ್ ಹೆಂಗಿರುತ್ತೆ ಅಂತ. ಯಾವುದೂ ನಮ್ಮ ಕೈಲಿಲ್ಲ. ಏನಾಗುತ್ತೆ ಅದನ್ನು ನಡ್ಸ್ಕೊಂಡು ಹೋಗಬೇಕು. ನೋಡಿ ಗೈಸ್, ಇವತ್ತು ನಾನು ಜಾಗಿಂಗ್ ಮಾಡಿದ್ದು ಮೊದಲನೇ ದಿನ. ಇನ್ನೂ ಡೈಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ, ಛಲ ಇರಬೇಕು ಮನಸ್ಸಲ್ಲಿ ಮಾಡ್ತೀನಿ ಅಂತ. ನೋಡಿ ನಾಯಿ ಬರ್ತಿದೆ, ನೋಡಿ ನಾಯಿ ಮತ್ತು ವಾಕ್ ಮಾಡೋಕ್ಕೆ ಬಂದಿದೆ. ಸ್ವಲ್ಪ ಕತ್ಲೇ ಇದೆ, ಯಾರು ತಪ್ಪು ತಿಳ್ಕೊಬೇಡಿ. ಅಂದರೆ ಈಗ ಟೈಮು ಅಷ್ಟೇ ಹೇಳಿದ್ನಲ್ಲ, ಅದಕ್ಕೆ ಇದು ಲೈಟ್ ಬೆಳಕಲ್ಲಿ ಸ್ವಲ್ಪ ಕಾಣಿಸ್ತಾ ಇರೋದು. ಸ್ವಲ್ಪ ಬೆಳಕಾಗಬೇಕು, ಬೆಳಕಾಗೋವರೆಗೂ ಕಾಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈಗಲೇ ಮಾಡ್ತಾಯಿದ್ದೀನಿ ವೀಡಿಯೋನ, ವಾಕ್ ಮಾಡ್ಕೊಂಡು ಜಾಗ್ ಮಾಡ್ಕೊಂಡು ಜೊತೆಯಲ್ಲೇ. ಸರಿ, ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತೀನಿ ಗಾಯ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಬರಿಬೇಡಿ ಫ್ರೆಂಡ್ಸ್.